ಕಚ್ಚಾಡ್ತಾ ಇದ್ದಾರೆ ಅಂತಂದು ನಿನ್ನೆ ಗೋವಿಂದ ಕಾರಜೋಳ ಅವರು ವಾಗ್ದಾಳಿ. ಚುನಾವಣೆ ನಡೆದರೆ 20 ಸ್ಥಾನ ಬರುತ್ತೆ. ಈಗ ನಾವು ರಣಹದ್ದುಗಳ ಥರ ಕಿತ್ಲಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರು ಈಗಲೂ ರಣಹದ್ದುಗಳ ಥರ ಕಿತ್ಲಾಡ್ತಾನೆ ಇದ್ದಾರಲ್ಲ ಬಿ ಜೆ ಪಿಯವರು. ನಾವು ಅಧಿಕಾರದಲ್ಲಿದ್ದೀವಿ, ನಮ್ಮ ಮೇಲೆ ಆ ರೀತಿ ಅವ್ರು ಕಾಮೆಂಟ್ ಮಾಡ್ತಾರೆ. ಈಗಲೂ ಕೂಡ ಬಿ ಜೆ ಪಿನಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ರಣಹದ್ದುಗಳ ಥರ ಅವ್ರು ಕಿತ್ಲಾಡ್ತಾ ಇದ್ದಾರಾ ಇಲ್ವಾ? ಬಡ ರಾಜಕಾರಣ ಅವ್ರ ಪಕ್ಕದಲ್ಲಿ ಅವ್ರು ಸರ್ವ್ ಮಾಡ್ಕೊಳ್ಳೋಕೆ ಹೇಳಿ, ಆಮೇಲೆ ನಮ್ಗೆ ಹೇಳಿ. ಆಮೇಲೆ 4 ವರ್ಷ ಆಡಳಿತ ಮಾಡಿದ್ರು ಬಿ ಜೆ ಪಿಯವರು. ಯಾಕೆ ಇವ್ರನ್ನ ಮನೆಗೆ ಕಳಿಸು ಜನ? ಆಡಳಿತ ಸರಿ ಇರಲಿಲ್ಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಹಗರಣಗಳು ಬಿ ಜೆ ಪಿ ಸರ್ಕಾರದಲ್ಲಿ, ಅದಕ್ಕೆ ಮನೆಗೆ ಕಳಿಸಿದ್ದು. ಅದರಿಂದ ಅವರಿಗೆ ಕಂಪೇರ್ ಮಾಡಿದ್ರೆ ಬಿ ಜೆ ಪಿಗೆ ನಮ್ಮಲ್ಲಿರ್ತಕ್ಕಂಥ ಏನೋ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ಬಿ ಜೆ ಪಿಯವರಿಂದ ನಾವೇನು ಹೇಳಿಸ್ಕೊಳ್ಳೋದು ಬೇಕಾಗಿ. APCC ಅಧ್ಯಕ್ಷರ ಆಯ್ಕೆ ಗೊಂದಲ ಶೀಘ್ರದಲ್ಲಿ ಮುಗಿಬೋದಾ? ನೀವು ಖರ್ಗೆ ಅವ್ರನ್ನೇ ಕೇಳಬೇಕಪ್ಪ. ಈ ಮಹಾರಾಷ್ಟ್ರದ ಇಲ್ಲಿ ಕಚ್ಚಾಡ್ತಾ ಇದ್ದಾರೆ ಅಂತಂದು ನಿನ್ನೆ ಗೋವಿಂದ ಕಾರಜೋಳ ಅವರು ವಾಗ್ದಾಳಿ. ಚುನಾವಣೆ ನಡೆದರೆ 20 ಸ್ಥಾನ ಬರುತ್ತೆ. ಈಗ ನಾವು ರಣಹದ್ದುಗಳ ಥರ ಕಿತ್ಲಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಅವರು ಈಗಲೂ ರಣಹದ್ದುಗಳ ಥರ ಕಿತ್ಲಾಡ್ತಾನೆ ಇದ್ದಾರಲ್ಲ ಬಿ ಜೆ ಪಿಯವರು. ನಾವು ಅಧಿಕಾರದಲ್ಲಿದ್ದೀವಿ, ನಮ್ಮ ಮೇಲೆ ಆ ರೀತಿ ಅವ್ರು ಕಾಮೆಂಟ್ ಮಾಡ್ತಾರೆ. ಈಗಲೂ ಕೂಡ ಬಿ ಜೆ ಪಿನಲ್ಲಿ ಅಧಿಕಾರದಲ್ಲಿ ಇಲ್ಲದೇ ಇದ್ದರೂ ಕೂಡ ರಣಹದ್ದುಗಳ ಥರ ಅವ್ರು ಕಿತ್ಲಾಡ್ತಾ ಇದ್ದಾರಾ ಇಲ್ವಾ? ಬಡ ರಾಜಕಾರಣ ಅವ್ರ ಪಕ್ಕದಲ್ಲಿ ಅವ್ರು ಸರ್ವ್ ಮಾಡ್ಕೊಳ್ಳೋಕೆ ಹೇಳಿ, ಆಮೇಲೆ ನಮ್ಗೆ ಹೇಳಿ. ಆಮೇಲೆ 4 ವರ್ಷ ಆಡಳಿತ ಮಾಡಿದ್ರು ಬಿ ಜೆ ಪಿಯವರು. ಯಾಕೆ ಇವ್ರನ್ನ ಮನೆಗೆ ಕಳಿಸು ಜನ? ಆಡಳಿತ ಸರಿ ಇರಲಿಲ್ಲ, ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ ಮತ್ತು ಹಗರಣಗಳು ಬಿ ಜೆ ಪಿ ಸರ್ಕಾರದಲ್ಲಿ, ಅದಕ್ಕೆ ಮನೆಗೆ ಕಳಿಸಿದ್ದು. ಅದರಿಂದ ಅವರಿಗೆ ಕಂಪೇರ್ ಮಾಡಿದ್ರೆ ಬಿ ಜೆ ಪಿಗೆ ನಮ್ಮಲ್ಲಿರ್ತಕ್ಕಂಥ ಏನೋ ಸಣ್ಣ ಪುಟ್ಟ ಘಟನೆಗಳು ಬಿಟ್ಟರೆ ಬಿ ಜೆ ಪಿಯವರಿಂದ ನಾವೇನು ಹೇಳಿಸ್ಕೊಳ್ಳೋದು ಬೇಕಾಗಿ. APCC ಅಧ್ಯಕ್ಷರ ಆಯ್ಕೆ ಗೊಂದಲ ಶೀಘ್ರದಲ್ಲಿ ಮುಗಿಬೋದಾ? ನೀವು ಖರ್ಗೆ ಅವ್ರನ್ನೇ ಕೇಳಬೇಕಪ್ಪ. ಈ ಮಹಾರಾಷ್ಟ್ರದ ಇವತ್ತು ಸಾಲ್ವ್ ಆಗುತ್ತೆ. ಸಹಜವಾಗಿ ಅವ್ರಿಗೂ ಜನಕ್ಕೆ ತೊಂದರೆ ಆಗುತ್ತಲ್ಲ, ನಮ್ಮವ್ರಿಗೂ ತೊಂದರೆ ಆಗ್ತಾಯಿದೆ, ಅವ್ರಿಗೂ ತೊಂದರೆ ಆಗ್ತಾಯಿದೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ಮೀಟಿಂಗ್ ಆಗುತ್ತೆ, ಏನು ಸಾಲ್ವ್ ಆಗುತ್ತೆ. ಇದು ಅಧಿಕಾರಿಗಳು ಸರ್ RTO ರಾಜ್ಯದ ಸಮಸ್ಯೆ ಇದೆ ರಿಕ್ರೂಟ್ಮೆಂಟು ನಾನು ಹಿಂದೆ ಇದ್ದಾಗ ಒಂದು 80 ಜನ ಆಯಿತು. ಈಗ 76 ಜನ ಕಳಿಸಿದ್ದೀವಿ. ರಿಕ್ರೂಟ್ಮೆಂಟ್ ಆಗಬೇಕಾಗಿತ್ತು, ಅಷ್ಟರಲ್ಲೇ ಒಳ ಮೀಸಲಾತಿ ಇದಾಯ್ತಲ್ಲ, ಅದು ಕ್ಲಿಯರ್ ಆಗೋವರೆಗೂ ಹೋಲ್ಡ್ ಮಾಡಿದ್ದಾರೆ. ಇನ್ನೊಂದು 76 ಜನ ಬರ್ತಾರೆ, RTOಗಳು ಬರ್ತಾರೆ. ಒಳ ಮೀಸಲಾತಿ ಇದು ಸಮಸ್ಯೆ ಬಗೆಹರಿದ ಮೇಲೆ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾನು ಹಿಂದೆ ಇದ್ದಾಗ ಏನು ರಿಕ್ರೂಟ್ಮೆಂಟ್ ಆಗಿತ್ತು ಅಷ್ಟೇ ಕೊನೆ, ಮತ್ತು ಮಧ್ಯದಲ್ಲಿ 4-5 ವರ್ಷದಲ್ಲಿ ಮಾಡಿರಲಿಲ್ಲ. ಎಲ್ಲರಿಗೂ ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.